ಬೆಂಗಳೂರಿನಲ್ಲಿ ಇವತ್ತು ಅಪರೂಪದ ಮದುವೆ ನಡೆಯಿತು. ಕಲ್ಯಾಣ ಮಂಟಪದಲ್ಲಿ ವಿದೇಶಿ ಹಾಗೂ ಸ್ವದೇಶಿ ಸಂಸ್ಕೃತಿ ಸಮಾಗಮಗೊಂಡಿತು. ಹಿಂದೂ ಸಂಪ್ರದಾಯದಂತೆ ಮದುವೆ ನಡೆದರೂ ವಿಶೇಷತೆಯಿಂದ ಕೂಡಿತ್ತು. ಸಂಪ್ರದಾಯಗಳ ಸಮಾಗಮ, ವಿದೇಶಿ ಸ್ವದೇಶಿ ಸಂಸ್ಕೃತಿಗಳ ಸಮನ್ವಯತೆ, ಇದು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಗಂಜಾಂ ಮಂಟಪದಲ್ಲಿ ಕಂಡುಬಂದ ಮದುವೆಯ ವಿಶೇಷತೆ. ಹೌದು, ಹಿಂದೂ ಸಂಪ್ರದಾಯದಂತೆ ಭಾರತೀಯ ಯುವಕನ ಜೊತೆ ಪೋರ್ಚುಗಲ್ ಯುವತಿ ಇವತ್ತು ಹಸೆಮಣೆಯೇರಿದ್ರು. ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ ಅರ್ಜುನ್ ಮತ್ತು ಪೋರ್ಚುಗಲ್ನ ಅಂಡ್ರಾಯ್ ಮದುವೆ ಹಿಂದೂ ಸಂಪ್ರದಾಯದಂತೆ ನೆರವೇರಿತು. ವಿದೇಶದಲ್ಲಿಯೇ ಈಜು ತರಬೇತುದಾರರಾಗಿದ್ದ ಅಂಡ್ರಾಯ್ ಹಾಗೂ ಈಜುಪಟುವಾಗಿರುವ ಅರ್ಜುನ್ ಪರಸ್ಪರ ಪ್ರೀತಿಸುತ್ತಿದ್ದರು. ನಾನು ಸ್ಪೋರ್ಟ್ಸ್ ಮಾಡೋದು, ನಾನು ಐರನ್ ಮ್ಯಾನ್ ಸ್ಪೋರ್ಟ್ಸ್ ಎಲ್ಲ ಮಾಡೋದು ಅವಳಿಗೆ ತುಂಬ ಆಸೆ, ಇಷ್ಟ ಆಗಿತ್ತು. ಆಮೇಲೆ ಇವಳು ಸ್ಪೋರ್ಟ್ಸ್ ಥೆರಪಿ ಎಲ್ಲ ಮಾಡ್ತಾಳೆ, ನನಗೆ ಹೆಲ್ಪ್ ಆಗುತ್ತೆ ನನ್ನ ಸ್ಪೋರ್ಟ್ಸ್ಗೆ. ಸೊ ಆಗಾಗ ಒಬ್ಬೊಬ್ಬರೊಬ್ಬರು ಹೆಲ್ಪ್ ಮಾಡಿಕೊಂಡು ಜೊತೆಗೆ ಸಂತೋಷವಾಗಿದ್ದೀವಿ. ಅವಳಿಗೆ ಯಾವಾಗ ಚಿಕ್ಕ ವಯಸ್ಸಿಂದ ಹಿಂದೂ ಟ್ರೆಡಿಷನಲ್ಲೇ ಮದುವೆ ಬೇಕು ಅಂತ ಆಸೆ ಇತ್ತಂತೆ. ಗೋವಿಂದ ಮೂವಿ ಎಲ್ಲ ನೋಡ್ತಾ ಇದ್ಲು, ಹಾಗಾಗಿ ಸ್ವಲ್ಪ ಬಾಲಿವುಡ್ಡು ನಮ್ಮ ಸ್ಟೋರಿ ಎಲ್ಲ ಗೊತ್ತು ಅವಳಿಗೆ. Well, we met in London. I was always a Krishna devotee, and we met online actually, because we do a lot of sports, so we have a lot of in common. And then we met, and that is how it was. It's very beautiful, and lots of significance as well. Yes, quite a lot. ಹಿಂದೂ ಸಂಪ್ರದಾಯದಂತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಈ ದಂಪತಿಗೆ ನಮ್ಮ ಕಡೆಯಿಂದಲೂ ಶುಭ ಹಾರೈಸೋಣ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.